ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣ ಇದು ಇಡೀ ದೇಶವನ್ನೇ ಕರ್ನಾಟಕದತ್ತ, ಅದರಲ್ಲೂ ಹಾಸನದತ್ತ ತಿರುಗಿ ನೋಡುವಂತೆ ಮಾಡಿದಂತಹ ಘಟನೆ. ಶಿಕ್ಷೆ ಆಯ್ತು, ಕೋರ್ಟ್ ಆದೇಶವನ್ನ ಹೊರಡಿಸ್ತು, ಜೀವಾವಧಿ ಶಿಕ್ಷೆಯನ್ನ ಪ್ರಜ್ವಲ್ ರೇವಣ್ಣ ಅವರಿಗೆ ಕೋರ್ಟ್ ಆದೇಶವನ್ನ ನೀಡಿತು. ಏನಪ್ಪಾ ಈ ವಿಚಾರವನ್ನ ಈಗ ಮಾತಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣವನ್ನ SITಗೂ ಕೂಡ ವಹಿಸಲಾಗಿತ್ತು. ಈಗ SIT ತನಿಖೆಯಿಂದ ಬಂದಂತಹ ಸ್ಫೋಟಕ ಅಂಶ ಬಯಲಾಗಿದೆ. ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಹ ಸ್ಫೋಟಕ ಅಂಶವನ್ನ SIT ಬಿಚ್ಚಿಟ್ಟಿದೆ. ಹೌದು, ಪ್ರಜ್ವಲ್ ರೇವಣ್ಣ ವಿಡಿಯೋ ವೈರಲ್ ಪ್ರಕರಣದಲ್ಲಿ SIT 13,712 ಪುಟಗಳ ಬೃಹತ್ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದೆ. ಒಟ್ಟು 39 ಆರೋಪಿಗಳ ವಿರುದ್ಧ ದೋಷಾರೋಪ ಹೊರಿಸಲಾಗಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇದರಲ್ಲಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಹಲವು ಅಚ್ಚರಿಯ ಸಂಗತಿಗಳು ಬಯಲಾಗಿದ್ದು, ಈ ಕುರಿತ ವಿವರ ಇಲ್ಲಿದೆ. ಕರ್ನಾಟಕದಲ್ಲಿ ಭಾರಿ ಸಂಚಲನ ಮೂಡಿಸಿದ್ದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಮಹತ್ವದ ಬೆಳವಣಿಗೆ ಈಗ ನಡೆದಿದೆ. ಈ ಘಟನೆ ಆಗಿ ವರ್ಷಗಳಾದ್ರೂ ಕೂಡ ಇನ್ನೂ ಈ ಘಟನೆ ಮಾಸಿಲ್ಲ. ನಾನು ಆಗ್ಲೇ ಹೇಳಿದ ಹಾಗೆ, ಪ್ರಜ್ವಲ್ ರೇವಣ್ಣ ಅವರು ಇಂತಹದೊಂದು ಕೃತ್ಯವನ್ನ ಎಸಗಿದ್ದಾರೆ ಅಂದಾಗ ಇಡೀ ದೇಶವೇ ಕರ್ನಾಟಕದ ರಾಜಕೀಯದ ಭವಿಷ್ಯದ ಬಗ್ಗೆ ಪ್ರಶ್ನೆಯನ್ನ ಎತ್ತಿತ್ತು. ಕರ್ನಾಟಕ, ಅದರಲ್ಲೂ ಹಾಸನದತ್ತ ತಿರುಗಿ ನೋಡುವಂತಹ ಘಟನೆ ಸಂಭವಿಸಿತ್ತು. ಆದ್ರೆ ಈ ವಿಚಾರವಾಗಿ ಕೋರ್ಟ್ ಶಿಕ್ಷೆಯನ್ನ ಕೂಡ ವಿಧಿಸಿತ್ತು. ಈಗ ಏನಪ್ಪಾ ಇದು, SIT ತನಿಖೆಯಲ್ಲಿ ಪ್ರಜ್ವಲ್ ರೇವಣ್ಣ ಮಾತ್ರ ಅಲ್ಲ, ಅವರ ಜೊತೆಗೆ ಇನ್ನೂ 39 ಜನ ಆರೋಪಿಗಳ ಹೆಸರು ಕೇಳಿ ಬರ್ತಾ ಇದೆ. ಅದರಲ್ಲೂ ಪ್ರಮುಖ ಪಕ್ಷ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರು ಕೇಳಿ ಬರ್ತಾ ಇದೆ ಅಂತಂದ್ರೆ ಆಶ್ಚರ್ಯ ಪಡ್ಲೇಬೇಕು. ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋಗಳಿದ್ದ ಪೆನ್ ಡ್ರೈವ್ ಹಂಚಿಕೆ ವಿಚಾರವಾಗಿ ವಿಶೇಷ ತನಿಖಾ ತಂಡವನ್ನ ಹಾಸನದ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ವಿವರವಾದ ಚಾರ್ಜ್ ಶೀಟ್ ಸಲ್ಲಿಸಿದೆ. ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಆ ರೀತಿ ಅಸಭ್ಯವಾಗಿ ವರ್ತಿಸಿದ್ದು ತಪ್ಪು, ಅಶ್ಲೀಲವಾದ ವಿಡಿಯೋವನ್ನ ಮಾಡಿಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು ತಪ್ಪು ಅನ್ನೋದಾದ್ರೆ, ಖಂಡಿತವಾಗಿ ಅಂತಹದೊಂದು ವಿಡಿಯೋ ಇರುವಂತಹ ಪೆನ್ ಡ್ರೈವ್ ಅನ್ನ ಹಂಚಿಕೆ ಮಾಡಿದ್ದಾರೆ ಅಂತಂದ್ರೆ ಅದು ಕೂಡ ತಪ್ಪೆ. ಅದಕ್ಕೋಸ್ಕರನೇ ವಿಶೇಷವಾದಂತಹ ತನಿಖಾ ತಂಡವನ್ನ ಅಂದ್ರೆ SIT ಅನ್ನ ರಚನೆ ಮಾಡಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ತಿಂಗಳು ವರ್ಷಗಳಿಂದ SIT ಒಂದಿಷ್ಟು ಗಮನವನ್ನ ಹರಿಸಿ ತನಿಖೆಯನ್ನ ನಡೆಸ್ತಾ ಬಂದಿತ್ತು. ಈಗ ಅದರಿಂದ ಸಿಕ್ಕಂತಹ ರಿಸಲ್ಟ್ ಏನಪ್ಪಾ ಅಂದ್ರೆ 13,712 ಪುಟಗಳ ದೋಷಾರೋಪ ಪಟ್ಟಿ. ಹೌದು, ಈಗಾಗಲೇ ಇದನ್ನ ಹಾಸನದ ಹಿರಿಯ ಸಿವಿಲ್ ನ್ಯಾಯಾಲಯಕ್ಕೆ ಇದನ್ನ ಈಗಾಗಲೇ ಸಲ್ಲಿಸಲಾಗಿದ್ದು, ಈ ಪ್ರಕರಣದಲ್ಲಿ 52 ಜನರ ಹೆಸರು ಉಲ್ಲೇಖಿಸಲಾಗಿದೆ. ಇವರಲ್ಲಿ 39 ಜನರ ವಿರುದ್ಧ ಆರೋಪಗಳು ಸಾಬೀತಾಗಿವೆ ಎಂದು SIT ತಿಳಿಸಿದೆ. ಹೌದು, 2024ರ ಲೋಕಸಭಾ ಚುನಾವಣೆಯ ವೇಳೆ JDS ಏಜೆಂಟ್ ಆಗಿದ್ದ ವಕೀಲ ಪೂರ್ಣಚಂದ್ರ ನೀಡಿದ ದೂರಿನ ಆಧಾರದ ಮೇಲೆ ಈ ತನಿಖೆಯನ್ನ ಆರಂಭಿಸಲಾಗಿತ್ತು. ಹೌದು, JDS ನ ಏಜೆಂಟ್ ಇವರು ವಕೀಲ ಪೂರ್ಣಚಂದ್ರ ಅವರು. ಅವರ ವಾದದ ಪ್ರಕಾರ ಇಂತಹದೊಂದು ತನಿಖಾ ತಂಡವನ್ನ, ಇಂತಹ ಒಂದು ತನಿಖೆ ನಡಿಬೇಕು ಅನ್ನೋದಕ್ಕೆ ಒಂದು ಆರಂಭವನ್ನ ನೀಡಲಾಯಿತು. ಯಾಕಂತಂದ್ರೆ ಅವರ ಪ್ರಕಾರ ಇದು ಪ್ರಜ್ವಲ್ ರೇವಣ್ಣ ಅವರ ತಪ್ಪಿನ ಜೊತೆಗೆ ಇನ್ನಿಷ್ಟು ಜನ ಕಾರ್ಯಕರ್ತರು ಅಥವಾ ಇನ್ನಿಷ್ಟು ಅವರ ವಿರುದ್ಧ ಪಿತೂರಿಯನ್ನ ಮಾಡಲಾಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗ್ಬೇಕು, ಕ್ರಮ ಕೈಗೊಳ್ಳಬೇಕು ಅನ್ನುವಂಥದ್ದು ಅವರ ವಾದವಾಗಿತ್ತು. ಅಶ್ಲೀಲ ವಿಡಿಯೋಗಳನ್ನ ಹಂಚಲು ಆರೋಪಿಗಳು ಹಾಸನದಲ್ಲೇ ಸುಮಾರು 70 ಪೆನ್ ಡ್ರೈವ್ಗಳನ್ನ ಖರೀದಿಸಿದ್ದಾರೆ ಅನ್ನೋ ವಿಚಾರ ತನಿಖೆಯ ವೇಳೆ ಬಹಿರಂಗವಾಗಿದೆ. ಅದನ್ನ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸಲು ಕೂಡ ಆಗಿದೆ. 277 ಜನ ಸಾಕ್ಷಿಗಳ ಹೇಳಿಕೆಯನ್ನ ಈಗಾಗಲೇ ದಾಖಲಿಸಿಕೊಳ್ಳಲಾಗಿದೆ. ಯಾವುದೇ ಸಾಕ್ಷಿ ಇಲ್ಲದೆ, ಯಾವುದೋ ಒಂದು ಊಹಾಪೋಹಗಳ ಮೇಲೆ ಈ ಒಂದು ತನಿಖೆಯನ್ನ ನಡೆಸ್ತಾ ಇಲ್ಲ. ಸಂಪೂರ್ಣವಾಗಿ 277 ಜನರ ಸಾಕ್ಷಿಗಳನ್ನ ತೆಗೆದುಕೊಂಡು 70 ಪೆನ್ ಡ್ರೈವ್ ಅನ್ನ ಖರೀದಿಸುವುದು ಪ್ರೂವ್ ಆದ ನಂತರ ಈ ತನಿಖೆಯನ್ನ, ಈ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಾಗಿದೆ. ವಿಶೇಷ ಅಂದ್ರೆ ಅದರಲ್ಲಿ 57 ಜನ ಶಾಮೀಲಾಗಿದ್ದಾರೆ ಅನ್ನೋ ಒಂದು ವಿಚಾರ. ಆದ್ರೆ ಈ 39 ಜನ ಆರೋಪಿಗಳು
ಪ್ರೂವ್ ಆಗಿದೆ. ಇವರೇ ಆರೋಪ ಮಾಡಿದ್ದಾರೆ, ಆರೋಪ ಎಸಗಿರೋದು ಇವರೇ ಅನ್ನೋದು ಖಚಿತವಾಗಿದೆ. ಅದರಲ್ಲೂ ಆಶ್ಚರ್ಯ ಏನಪ್ಪಾ ಅಂದ್ರೆ, ರಾಜಕೀಯ ವಲಯದಲ್ಲಿ ಒಂದು ಪ್ರಸಿದ್ಧಿಯನ್ನ ಪಡೆದಂತಹ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ, ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಆಡಳಿತವನ್ನ ಮಾಡಿಕೊಂಡು ಬಂದಂತಹ ಪಕ್ಷಗಳು. ಆದ್ರೆ ಆ ಪಕ್ಷದ ಕಾರ್ಯಕರ್ತರು ಇಂತಹದೊಂದು ಘಟನೆಯಲ್ಲಿ ಶಾಮೀಲಾಗಿದ್ದಾರೆ. 39 ಜನ ಆರೋಪಿಗಳು ಈಗಾಗಲೇ ಆರೋಪವನ್ನ ಎಸಗಿರೋದು ಖಚಿತವಾಗಿದೆ. ಅವರು ಬಿಜೆಪಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅನ್ನೋದು ಆಶ್ಚರ್ಯದ ವಿಚಾರ. ಹಾಗಾದ್ರೆ ಈ ರಾಜಕೀಯ ಮಾಡ್ತಾ ಇದ್ದಾರಾ, ಅಥವಾ ಇಂತಹದೊಂದು ಕೃತ್ಯಗಳಲ್ಲಿ ಇವರೆಲ್ಲ ಆಗಿದ್ದಾರೆ ಅಂತಂದ್ರೆ ಇವರ ಕೈಯಲ್ಲಿ ನಮ್ಮ ರಾಜ್ಯವನ್ನ, ನಮ್ಮ ಜಿಲ್ಲೆಯನ್ನ ಅಥವಾ ನಮ್ಮ ಗ್ರಾಮವನ್ನಾದ್ರೂ ಇಡೋದಕ್ಕೆ ಹೇಗೆ ಸಾಧ್ಯ? ಅಶ್ಲೀಲವಾದ ವಿಡಿಯೋವನ್ನ ಒಬ್ರು ಎಸಗ್ತಾರೆ, ಅಂತಹದೊಂದು ವಿಡಿಯೋವನ್ನ ಇಟ್ಕೊಂಡು ಹೆಣ್ಣು ಮಕ್ಕಳನ್ನ ಹರಾಜು ಮಾಡ್ತಾರೆ ಅಥವಾ ಅವರನ್ನ ಭಯ ಬೀಳಿಸ್ತಾರೆ ಅಂತಂದ್ರೆ ಅದಕ್ಕೆ ಪುಷ್ಟಿಯಾಗಿ ಒಂದಿಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಅದರಲ್ಲೂ ಅಂತಹದನ್ನು ವಿಡಿಯೋವನ್ನ ಇಟ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕೆ ಒಂದಿಷ್ಟು ಜನ ಪ್ರಯತ್ನ ಪಡ್ತಾರೆ. ಅದು ಆ ವಿಚಾರವನ್ನ ಗೊತ್ತಿದ್ದು 70 ಪೆನ್ ಡ್ರೈವ್ಗಳನ್ನ ಖರೀದಿ ಮಾಡಿ ಎಕ್ಸಾಕ್ಟ್ ಚುನಾವಣೆ ಸಮಯದಲ್ಲಿ ಅಂತಹದೊಂದು ದಾಳವನ್ನ ಬಿಡ್ತಾರೆ. ಹೆಣ್ಣು ಮಕ್ಕಳನ್ನ ಬಳಸ್ಕೊಂಡು, ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಕಾಣಿಸ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅಥವಾ ರಾಜಕೀಯ ವೋಟು ಎಲೆಕ್ಷನ್ ಅಲ್ಲ, ಅಂತಹದೊಂದು ಹೆಣ್ಣು ಮಕ್ಕಳ ಕಣ್ಣೀರನ್ನ ಬಳಸ್ಕೊಂಡು ಅಥವಾ ಅಂತಹದೊಂದು ಅಶ್ಲೀಲ ವಿಡಿಯೋವನ್ನ ಬಳಸ್ಕೊಂಡು ತಮ್ಮ ರಾಜಕೀಯ ಬೇಳೆಯನ್ನ ಇವರು ಬೇಯಿಸ್ಕೋತಾ ಇದಾರಲ್ಲ, ಇಂಥವ್ರಿಗೆ ಏನ್ ಹೇಳಬೇಕು? ನೇರವಾಗಿ ಚೀಮಾರಿ ಹಾಕ್ಬೇಕಾ? ಅಥವಾ ಇಂತಹದೊಂದು ಪಕ್ಷ ಅಥವಾ ಇಂತಹ ಕಾರ್ಯಕರ್ತರು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಬೇಡ ಅಂತ ಹೇಳ್ಬೇಕಾ? ಅಥವಾ ಇವರಿಗೆ ಬೇರೆನೇ ಶಿಕ್ಷೆಯನ್ನ ನೀಡಬೇಕಾ? ಗೊತ್ತಿಲ್ಲ. ಯಾಕಂತಂದ್ರೆ ಎಲೆಕ್ಷನ್ಗೋಸ್ಕರ, ವೋಟ್ಗೋಸ್ಕರ ಹಣವನ್ನ ಹಂಚೋದು ಅಥವಾ ಒಂದಿಷ್ಟು ಆಮಿಷಗಳನ್ನ ನೀಡೋದು ಮತದಾರರಿಗೆ, ಇದನ್ನೆಲ್ಲ ನೋಡಿದ್ವಿ. ಆದ್ರೆ ಬೆಚ್ಚಿ ಬೀಳುವಂತಹ ಸಂಗತಿ ಅಂತಂದ್ರೆ, ಒಂದು ಸ್ಥಾನ ಅಥವಾ ಒಂದು ಕ್ಷೇತ್ರವನ್ನ ತಮ್ಮ ಮತಗಳನ್ನ ಪಡೆದುಕೊಳ್ಳುವಂತ ವಿಚಾರಕ್ಕಾಗಿ ಇಂತಹದೊಂದಿಷ್ಟು ಸಾವಿರಾರು ಹೆಣ್ಣು ಮಕ್ಕಳ ಕಣ್ಣೀರನ್ನ ಅಥವಾ ಸಾವಿರಾರು ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋಗಳನ್ನ ಬಳಕೆ ಮಾಡಿಕೊಂಡು ರಾಜಕೀಯ ಆಟವನ್ನ ಆಡ್ತಾರೆ ಅಂತಂದ್ರೆ ಆಶ್ಚರ್ಯ ಆಗುತ್ತೆ. ಅದರಲ್ಲೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧದ ಆರೋಪ ಸಾಬೀತಾಗಿದೆ. ಈ ಪ್ರಕರಣದಲ್ಲಿ A1 ನವೀನ್, A2 ಪ್ರಜ್ವಲ್ ಅವರ ಕಾರು ಚಾಲಕರಾಗಿದ್ದ ಕಾರ್ತಿಕ್ N, A3 ಚೇತನ್ BC, ಇನ್ನು A4 ಚೇತನ್, ಇನ್ನು A5 ಅಂತ ನೋಡಿದ್ರೆ ಲಿಖಿತ್ ಗೌಡ ಸೇರಿದಂತೆ ಒಟ್ಟು 39 ಆರೋಪಿಗಳ ವಿರುದ್ಧ ದೋಷಾರೋಪಣೆ ಮಾಡಲಾಗಿದೆ. ಇವರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರುಗಳು ಸೇರಿವೆ. ಅದರಲ್ಲೂ ಬಿಜೆಪಿ ನಾಯಕ ಪ್ರೀತಮ್ ಗೌಡ, ಸಂಸದ ಶ್ರೇಯಸ್ ಅತ್ಯಾಪ್ತರ ವಿರುದ್ಧದ ಆರೋಪ ಸಾಬೀತಾಗಿದೆ. ಹಾಗಾದ್ರೆ ಪೆನ್ ಡ್ರೈವ್ ಹಂಚಿಕೆ ಕೇಸ್ನಲ್ಲಿ ಪ್ರಜ್ವಲ್ ಕೂಡ ಆರೋಪಿಯಾಗಿರೋದು ಸಾಬೀತಾಗಿರುವಂತ ವಿಚಾರ. ಅದರ ಜೊತೆಗೆ ಅಲ್ಲದೆ ಮಹಿಳೆಯರ ಸಮ್ಮತಿ ಇಲ್ಲದೆ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ಮಾಡಿರೋದು ಅಥವಾ ಅದನ್ನ ಪೆನ್ ಡ್ರೈವ್ ಮೂಲಕ ಹಂಚಿಕೆ ಮಾಡಿದ ಆರೋಪಗಳನ್ನ SIT ದೃಢಪಡಿಸಿದೆ. ಇನ್ನು ಕೆಲ ಆರೋಪಿಗಳು ತಮ್ಮ ಮೊಬೈಲ್ಗಳಿಂದ ಇತರಿಗೆ ವಿಡಿಯೋ ಹಂಚಿರುವುದು ತನಿಖಾ ತಂಡ ದೃಢಪಡಿಸಿದೆ. ಕೇವಲ ಪೆನ್ ಡ್ರೈವ್ ಅನ್ನ ಮಾತ್ರ ಹಂಚಿಕೆ ಮಾಡಿ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡಿರೋದು ಅಥವಾ ತಮ್ಮ ಕಾರ್ಯವನ್ನ ಸಾಧನೆ ಮಾಡ್ಕೊಂಡಿರೋದಲ್ಲ. ಇಲ್ಲಿ ತಮ್ಮ ಮೊಬೈಲ್ಗಳ ಮೂಲಕ ಇಂತಹದೊಂದು ವಿಡಿಯೋಗಳನ್ನ ಬೇರೆಯವರಿಗೆ ಶೇರ್ ಮಾಡೋದ್ರ ಮೂಲಕ ಕೂಡ ಇಂತಹದೊಂದು ಕಾರ್ಯವನ್ನ ಎಸಗಿದ್ದಾರೆ. ಹಾಗಾದ್ರೆ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಇದೆ, ನಮ್ಮ ಸೈಬರ್ ಕ್ರೈಮ್ ವ್ಯವಸ್ಥೆ ಏನ್ ಮಾಡ್ತಾ ಇದೆ, ಇದರ ಬಗ್ಗೆ ಯಾಕೆ ಅಲ್ಲಿವರೆಗೂ ಗಮನ ಹಂಚಿಲ್ಲ? ಈ ವಿಡಿಯೋಗಳು ಆಗ್ತಾ ಇದೆ, ಈ ವಿಡಿಯೋಗಳು ಹಂಚಿಕೆ ಆಗ್ತಾ ಇದೆ ಅನ್ನೋದು ಹಾಗಾದ್ರೆ ನಮ್ಮ ಸೈಬರ್ ಪೊಲೀಸರ ಗಮನಕ್ಕೆ ಬಂದೇ ಇಲ್ವಾ? ಅಥವಾ ಬಂದಿದ್ದು ಹಣವನ್ನ ಈಸ್ಕೊಂಡು ಸುಮ್ಮನೆ ಆದ್ರ? ಗೊತ್ತಿಲ್ಲ. ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಒಂದಿಷ್ಟು ಚಾರ್ಜ್ ಶೀಟ್ ಈಗಾಗಲೇ ಸಲ್ಲಿಕೆ ಆಗಿದೆ. ವಿಶೇಷ ಅಂದ್ರೆ ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಇದೇ ಪ್ರಕರಣದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹೆಸರು ಉಲ್ಲೇಖವಾಗಿದ್ರೂ ಕೂಡ ಈ ಚಾರ್ಜ್ ಶೀಟ್ ಅಲ್ಲಿ ಅವರ ಹೆಸರು ಸೇರಿಸಿಲ್ಲ ಎಂಬುದು ತಿಳಿದು ಬಂದಿದೆ. ಮುಂದಿನ ತನಿಖೆ ಮತ್ತು ನ್ಯಾಯಾಲಯದ ಕ್ರಮಗಳು ಏನಿರಲಿದೆ ಎಂಬುದನ್ನ ನೀವು ಕಾದು ನೋಡಬೇಕು. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ.